ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಿರೋ ಹೊತ್ತಲ್ಲೇ ಕರುನಾಡಲ್ಲೂ ಕುಂಭಮೇಳದ ವೈಭವ ಶುರುವಾಗಿದೆ. 6 ವರ್ಷದ ನಂತರ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರೋ ಕುಂಭಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಮೈಸೂರಲ್ಲಿ ಕರುನಾಡ ಕುಂಭದ ಸಂಭ್ರಮ. ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ಮಹಾ ಕುಂಭಮೇಳ ನಡೀತಿದೆ. ಗಂಗಾ, ಯಮುನಾ, ಸರಸ್ವತಿ ಸಂಧಿಸುವ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಮಹಾಕುಂಭಮೇಳದಲ್ಲಿ ಅಖಂಡ ಭಾರತದ ಕೋಟ್ಯಾಂತರ ಭಕ್ತರು ಬಂದು ಮಿಂದೇಳ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕರ್ನಾಟಕದಲ್ಲೂ ಕುಂಭಮೇಳದ ಸಂಭ್ರಮ ಶುರುವಾಗಿದೆ. ಇಂದಿನಿಂದ 3 ದಿನಗಳ ಕಾಲ ನಮ್ಮ ರಾಜ್ಯದಲ್ಲೂ ಕುಂಭಮೇಳದ ವೈಭವ ಇರಲಿದೆ. ದಕ್ಷಿಣ ಕಾಶಿ ಅಂತಾನೆ ಕರೆಸಿಕೊಳ್ಳೋ ಮೈಸೂರಿನ ತಿರುಮಕೂಡಲಿನಲ್ಲಿ 3 ದಿನಗಳ ಕಾಲ ಅದ್ಧೂರಿ ಕುಂಭಮೇಳ ನಡೆಯಲಿದೆ. ಕಾವೇರಿ, ಕಪಿಲ, ಗುಪ್ತಗಾಮಿನಿ, ಸ್ಫಟಿಕ ನದಿಗಳು ಸಂಗಮವಾಗುವ ಸ್ಥಳದಲ್ಲೇ ಪುಣ್ಯ ಸ್ನಾನ ನಡೆಯುತ್ತಿರೋದು. ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿ ಧ್ವಜಾರೋಹಣ ಮಾಡೋ ಮೂಲಕ 13ನೇ ಕುಂಭಮೇಳಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಕಾಗಿನೆಲೆ ಕನಕಗುರುಗಳು, ಕೈಲಾಸಾನಂದ ಮಠದ ಜಯೇಂದ್ರಪುರಿ ಸ್ವಾಮೀಜಿ ಕೂಡ ಭಾಗಿಯಾಗಿದ್ರು. ನಂತರ ಅಗಸ್ತ್ಯೇಶ್ವರ ದೇಗುಲದಲ್ಲಿ ಗಣಹೋಮ, ಅಭಿಷೇಕ, ಮಹಾಮಂಗಳಾರತಿ ನಡೆಯಿತು. ತ್ರಿವೇಣಿಗಳ ಸಂಗಮದಲ್ಲಿ ಕುಂಭಾಭಿಷೇಕ ಒಂದು ವಿಶೇಷವಾಗಿ 13ನೇ ಕುಂಭಮೇಳ ಜರೂರಾಗಿದೆ. ಕುಂಭಮೇಳದ ಈ ಪ್ರಾರಂಭೋತ್ಸವಕ್ಕೆ ಆ ಸ್ವಾಮಿಯನ್ನ ಅನುಜ್ಞೆ ಕೇಳಿ ಗಣಪತಿಯ ಒಂದು ಹೋಮವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಬಂದು ಧ್ವಜಾರೋಹಣವನ್ನು ಮಾಡಿದ್ದೇವೆ. ಪ್ರತಿ 3 ವರ್ಷಕ್ಕೊಮ್ಮೆ ಕರುನಾಡ ಕುಂಭಮೇಳ ಆಚರಿಸಲಾಗುತ್ತೆ. ಆದ್ರೆ ಕಳೆದ ಬಾರಿ ಕೊರೋನಾ ಆಗಿದ್ದರಿಂದ ಕುಂಭಮೇಳ ಆಚರಿಸಿರಲಿಲ್ಲ. ಹೀಗಾಗಿಯೇ ಈ ಬಾರಿ 6 ವರ್ಷಗಳ ಬಳಿಕ ಅದ್ಧೂರಿಯಾಗಿ ಕರುನಾಡ ಕುಂಭವನ್ನ ಆಚರಿಸಲಾಗ್ತಿದೆ. ಮಾಘ ಮಾಸದ ಪುಣ್ಯ ಸ್ನಾನಕ್ಕಾಗಿ ಭಕ್ತ ಸಾಗರವೇ ತ್ರಿವೇಣಿ ಸಂಗಮಕ್ಕೆ ಹರಿದು ಬರ್ತಿದೆ. ಈ ಪುಣ್ಯಕ್ಷೇತ್ರದಲ್ಲಿ ದೀಪ ಬೆಳಗಿಸಿ ಪುಣ್ಯ ಸ್ನಾನ ಮಾಡಿದ್ರೆ ಪಾಪ ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿಯೇ ಬೆಳ್ಳಂಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ನದಿಯಲ್ಲಿ ಮಿಂದೇಳ್ತಿದ್ದಾರೆ. ಭಕ್ತರ ಪುಣ್ಯ ಸ್ನಾನಕ್ಕಾಗಿ 3 ಕಡೆ ಸ್ಥಳ ನಿಯೋಜನೆ ಮಾಡಲಾಗಿದೆ. ಈಗ ನಾವು ನೋಡಬಹುದು, ಇದು ಮೈಸೂರು ಜಿಲ್ಲೆ ಕೂಡಲ ಸಂಗಮ ಇದಾಗಿರುವಂತದ್ದು. ಇಲ್ಲಿ ಸಹಸ್ರಾರು ಭಕ್ತರು ಕೂಡ ಕುಂಭಮೇಳದ ಆಯೋಜನೆ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಇನ್ನು 3 ನದಿ ಅಂದ್ರೆ ಸ್ಫಟಿಕ, ಕಾವೇರಿ ಮತ್ತೆ ಕಪಿಲ ನದಿಗಳು ಸೇರುವಂತಹ ಈ ಪುಣ್ಯ ಸ್ಥಳದಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ಪುಣ್ಯವನ್ನ ಪಡ್ಕೊಳ್ತಿದ್ದಾರೆ. 144 ವರ್ಷಕ್ಕೆ ಒಂದ್ಸಾರಿ ಕುಂಭಮೇಳ ಆಗುತ್ತೆ. ಅಲ್ಲಿ ಮಹಾ ಕುಂಭಮೇಳ ಆ ಸನ್ನಿವೇಶದಲ್ಲಿ ಇಲ್ಲಿ ಬಿದ್ದಿರೋದ್ರಿಂದ ಇದು ಅಲ್ಲಿಗಿಂತ ಒಂದು ಗುರ್ಗಂಜಿ ತೂಕ ಇಲ್ಲಿ ಜಾಸ್ತಿ ಪುಣ್ಯ. ತಿರುಮಕೂಡಲುನಲ್ಲಿ ಮೊದಲ ಬಾರಿಗೆ 1989ರಲ್ಲಿ ಕುಂಭಮೇಳ ನಡೆಸಲಾಗಿತ್ತು. ಅಂದಿನಿಂದ ಕರುನಾಡ ಕುಂಭಮೇಳವನ್ನ ವೈಭವದಿಂದ ಆಚರಿಸಲಾಗ್ತಿದೆ. ಜಾತಿ ಮತದ ಭೇದವಿಲ್ಲದೆ ಭಕ್ತರು ಭಕ್ತಿಯ ಕಡಲಲ್ಲಿ ಮಿಂದೇಳ್ತಿದ್ದು. ನಾಳೆ ಸಂಜೆ ತ್ರಿವೇಣಿ ಸಂಗಮದಲ್ಲಿ ಗಂಗಾರತಿ ನಡೆಯಲಿದೆ. ಬುಧವಾರ ಮಾಘ ಮಾಸದ ಪುಣ್ಯ ಸ್ನಾನ ನಡೆಯಲಿದ್ದು ಈ ವೇಳೆ ಭಾರೀ ಪ್ರಮಾಣದ ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ. ಇನ್ನು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ವಾಯುವ್ಯ ಸಾರಿಗೆ ಸಂಸ್ಥೆಯಿಂದ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಹುಬ್ಬಳ್ಳಿ ವಿಭಾಗದಿಂದ 3 ಸ್ಲೀಪರ್ ಬಸ್ಗಳಲ್ಲಿ 90 ಯಾತ್ರಿಗಳು ಉತ್ತರ ಪ್ರದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 10 ದಿನಗಳ ಕಾಲ ನಾಸಿಕ್, ಓಂಕಾರೇಶ್ವರ, ಉಜ್ಜಯಿನಿ, ಚಿತ್ರಕೂಟ್, ಅಯೋಧ್ಯೆ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಸಂಚಾರ ಮಾಡಲಿದ್ದಾರೆ. ಒಟ್ನಲ್ಲಿ ಕರ್ನಾಟಕದ ಕುಂಭವನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೆಯಲಾಗ್ತಿದ್ದು. ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಆಗದವರು ಇಲ್ಲಿ ಮಿಂದೇಳ್ತಿದ್ದಾರೆ. ಕ್ಯಾಮರಾಮನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಮೈಸೂರು.